ಕಂಗ್ರ್ಯಾಚುಲೇಷನ್ ಒಂದು ನಮ್ಮ ಹೇವಿಜಿ ಅಂಡ್ ನಂದಿತಾ ಅವರಿಗೆ, ಹಾಗೇನೆ ನಮ್ಮ ಮ್ಯೂಸಿಷಿಯನ್ಸಿಗೆ ಅರುಣ್ ಸರ್ ಅಂಡ್ ಬ್ಯಾಂಡ್. ಮಹಾಗುರುಗಳಿಗೆ ನನ್ನ ಕಡೆಯಿಂದ ಒಂದು ಮೆಸೇಜ್ ಬರ್ಲಪ್ಪ. ಈ ಹಾಡು ಹೇಗಿತ್ತು ಅಂತ ಅವರ ಸಂತೋಷವನ್ನ VP ಸರ್ ಈಗ ವ್ಯಕ್ತಪಡಿಸ್ತಾರೆ. ಈ ಹಾಡಿಗೆ ಏನ್ ಸರ್ ಇವತ್ತು ವಯಸ್ಸು 35? 88. ಕಂಪೋಸಿಂಗ್ ಆಗ್ತಂಗೆ ರೆಕಾರ್ಡಿಂಗ್ ಸ್ಟ್ರೈಟ್ 88 ಅಂದ್ರೆ 98, 19, 20, 21, 22, 23, 35. 35 ವರ್ಷ ಮೇಡಮ್ ಈ ಸ್ವರಗಳು ಜೋಡಾವಣೆ ಆಗಿ ಸ ಸ ಪ ಪ ಪ ನಿ ಮ ಗ ರೆ ಸ ನಿ ದ ದ ದ ಗ ಗ ಗ ರೆ ನಿ ಸ ಸರಿ ಗಟ್ಟಿ ಗ ಮಕ್ಕರಿ ಗಟ್ಟಿ ಇದೆಲ್ಲ ಕಂಪೋಸ್ ಆಗಿ 35 ವರ್ಷಗಳಾಗಿವೆ. ಏನೋ ಈಗ ಇಲ್ಲಿಲ್ಲೇ ತಪ 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 ಅಂತ ಹುಡ್ಕತಾ ಇದೆಯೇನೋ ಅನ್ಸತ್ತೆ. ಇವ್ರುಗಳು ನುಡಿಸ್ತಾ ಇದ್ರೆ ಬರ್ತಾ ಇದೆ ಹಂಗೆ ನೋಟ್ಸು. ಒಂದು ಪುಸ್ತಕದಲ್ಲಿ ಆ ಸ್ವರಗಳನ್ನ ಬರ್ಕೊಂಡಿದ್ದಾರೆ, ಎಲ್ಲರೂ ಪುಸ್ತಕದಲ್ಲಿ ಬರ್ಕೊಂಡಿದ್ದಾರೆ ಅವ್ರವ್ರ ಪಾರ್ಟ್ಸ್ ಏನಿದೆ ಅಂತ. ಅವರು ಟ್ರಂಪೆಟ್ ಅವ್ರು ಕಾಯ್ತಾ ಇರ್ತಾರೆ, ಸೆಕೆಂಡ್ BGM ಅಲ್ಲಿ ನಮ್ದಿದೆ. ಬಟ್ ಎಲ್ಲರೂ ಒಟ್ಟಿಗೆ ಬಂದಾಗ ಒಂದೇನೋ ಸಾಗರದ ಅಲೆ ಹಿಂಗ್ ಮೈ ಮೇಲೆ ಬರ್ತಾ ಇದೆಯೋ ಅನ್ಸುತ್ತೆ. ತರರ ತರರ ತರರ. ಆ ಸಾಗರದ ಅಲೆ ನಡುವೆ ಎರಡು ಹಡಗುಗಳು, ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ವಾಯ್ಸಸ್ ಅಂಡ್ ಸಿಂಗರ್ಸ್. ನೀವಿಬ್ರು ಹೆಂಗೆ ಕರೆಕ್ಟಾಗಿ ಎಂಟ್ರಿ ಕೊಟ್ರಿ ಮಹಾಗುರುಗಳ ಇದಕ್ಕೆ? ನನ್ನ 9th ಸ್ಟ್ಯಾಂಡರ್ಡ್ನಲ್ಲಿ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಸರ್ನ ಮೀಟ್ ಮಾಡೋಕ್ಕೆ ಬಂದಿದ್ದೆ. ಆವಾಗ ಶ್ಯಾಮಲ್ ರಾವ್ ಸರ್ ಅಂತ ಕಂಡಕ್ಟರ್, ಐ ಥಿಂಕ್ ಅವ್ರು ಕಂಡಕ್ಟ್ ಮಾಡಿದ ಒಂದು ಹ್ಯೂಜ್ ಆರ್ಕೆಸ್ಟ್ರಾ ಆ್ಯಕ್ಚುಲಿ, ಆ್ಯಂಡ್ ಒಂದು 50-60 ವೈಲಿನ್ಸು. ಆ ದೊಡ್ಡ ಆರ್ಕೆಸ್ಟ್ರಾನಲ್ಲಿ ನನಗೆ ಒಂದು ಸಾಂಗ್ ಟ್ರ್ಯಾಕ್ ಹಾಡಿಸಿದ್ರು. ನನಗೆ ಸಾಂಗ್ ಹೇಳ್ಕೊಟ್ಟಿದ್ದು ಮತ್ತು ಜೊತೆನಲ್ಲಿ ಹಾಡಿದ್ದು ರಾಜೇಶ್ ಕೃಷ್ಣನ್ ಅವರು. ಸೊ ನಾನು ಐ ಎಂಟರ್ಡ್ ಆಸ್ ಅ ಸಿಂಗರ್ ಆ್ಯಂಡ್ ವೀಣಾ ಪ್ಲೇಯರ್ ಆಲ್ಸೋ. ಸರ್ ನಿಮ್ಮ ಎಂಟ್ರಿ ಹೆಂಗಾಯ್ತು ಸರ್? ಸರ್ ಫಸ್ಟು ಇಂಜಿನಿಯರಿಂಗ್ ಓದ್ತಾ ನಾನು ಕೋರಸ್ ಹಾಡ್ತಾ ಇದ್ದೆ ಸರ್. ಐ ವಾಸ್ ಅ ಕೋರಸ್ ಸಿಂಗರ್. ಐ ಸ್ಟಿಲ್ ರಿಮೆಂಬರ್, ಐ ಥಿಂಕ್ ಚಾಮುಂಡೇಶ್ವರಿ ಸ್ಟುಡಿಯೋಲಿ ಅನ್ಸುತ್ತೆ, ಅಲ್ಲಿ ಶಿವಣ್ಣಂದು ಹೃದಯ ಅಂತ ಚಿತ್ರ ಬಂದಿತ್ತು. ಅದರಲ್ಲಿ ಒಂದು 8 ಜನ ವಾಯ್ಸಸ್ ಬೇಕಾಗಿತ್ತು. ಅದರಲ್ಲಿ ಸರ್ ಮತ್ತೆ ಗೋಪಿ ಸರ್ ಅಂತಿದ್ರು, ಅವರ ಅಸಿಸ್ಟೆಂಟು. ಸೆಲೆಕ್ಟ್ ಮಾಡಿದ್ರು ಕೋರಸ್ ಸಿಂಗರ್ಸ್ ಅಲ್ಲಿ 4 ವಾಯ್ಸ್ ಹಾಡ್ಸೋಣ ಅಂತ. ಫಸ್ಟ್ ಟೈಮ್ ನಾನು ಹಂಸಲೇಖ ಸರ್ ನೋಡಿದ್ದು ಅವ್ರ ಮುಂದೆ ಒಳಗಡೆ ಕನ್ಸೋಲಿಂದ ಅವರು ಕೂತಾಗ ನಾನು ಹಾಡಿದ್ದು ಆ ಲೈನ್ ಯಾವುದು ಅಂದ್ರೆ, ರತ್ನಮ್ಮೋ ನಾನು ನಿನ್ನ ಇವತ್ತಿನಿಂದ ಪ್ರೀತಿ ಮಾಡ್ಲಾ, ಇಷ್ಟೇ. ಇಷ್ಟೇ. ರತ್ನಮ್ಮೋ ನನ್ನ ತಾಯಿ ಹೆಸರು. ಸೊ ರತ್ನಮ್ಮೋ ನಾನು ನಿನ್ನ ಇವತ್ತಿನಿಂದ ಪ್ರೀತಿ ಮಾಡ್ಲಾ ಅಂತ ಹೆಂಗೋ ಹಾಡಿದ್ದು ಕೇಳಿಸ್ಕೊಂಡು, ಅದಾಗಿ 2 years ಆದಮೇಲೆ ನಾನು ಅವ್ರನ್ನ ಹೇಗಾದರೂ ಮಾಡಿ ಅವ್ರ ಗರಡಿಲಿ ಸೇರಬೇಕು ಅಂತ ಸಂಕೇತ್ ಸ್ಟುಡಿಯೋ ಹತ್ರ ಅವ್ರು ಬರೋವರೆಗೂ ವೆಯ್ಟ್ ಮಾಡಿ, ಸೊ ಸಂಕೇತಲ್ಲಿ ಮತ್ತೆ ನಾನು ಅವ್ರನ್ನ ಭೇಟಿ ಮಾಡಿ ಹಿಂಗೆ ಕೋರಸ್ಸಿಂದ ಒಂದು ಬಡ್ತಿ ಪಡಿಬೇಕು ಅಂತ ಆಸೆ, ಟ್ರ್ಯಾಕ್ಸ್ ಎಲ್ಲ ಹಾಡೋದಕ್ಕೆ ಒಂದು ಚಾನ್ಸ್ ಕರ್ಕೊಂಡು ಹೋದಾಗ ಬಹಳ ಪ್ರೀತಿಯಿಂದ ನನ್ನ ಕರೆಸ್ಕೊಂಡ್ರು. ಸೊ ಅಲ್ಲಿಂದ ಲೈಫ್ ಸ್ಟಾರ್ಟ್ ಆಯಿತು. ಪ್ರೀತ್ಸೆ ವಾಸ್ ದ ಫಸ್ಟ್ ಕಂಪೋಸಿಂಗ್ ಅವ್ರ ಜೊತೆ. ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್ ಸರ್. ನಡೀತಾ ಆಮೇಲೆ ಮುಂದಕ್ಕೆ ಈಸ್ ಹಿಸ್ಟ್ರಿ ಆ್ಯಂಡ್ ಭಗವಂತನ ದಯೆ ಮತ್ತು ನಮ್ಮ ಗುರುಗಳ ಆಶೀರ್ವಾದ ಇಲ್ಲಿ ನಿಂತಿದ್ದೀವಿ. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಇವತ್ತು ನಿಮ್ಮಿಬ್ಬರ ಪ್ರೀತಿಯ ಶಿಷ್ಯಂದ್ರು ನಿಮ್ಗಾಗಿ ನಿಮ್ಮ ಪ್ರೀತಿಯ ಹಾಡನ್ನ ಹಾಡಿದ್ದಾರೆ. ಅವರನ್ನು ನೋಡಿದಾಗ, ಹಾಡು ಕೇಳಿದಾಗ, ಅವರ ಬೆಳವಣಿಗೆ ನೋಡಿದಾಗ ಖುಷಿ ಆಗುತ್ತಮ್ಮ. ಅವರಿಬ್ಬರು ನನ್ನ ಎದುರಿಗೆ ಬರೋದೇ ಅಪರೂಪ ಇರೋದು. ನನ್ನ ಹತ್ರ ಮಾತಾಡೋದಂತೂ ವಿಷಯವೇ ಇಲ್ಲ. ಏನು ನೋಟ್ಸ್ ಕೊಡ್ತೀವೋ ಅದನ್ನು ಕ್ಯಾರಿ ಮಾಡಬೇಕಿತ್ತು, ಕೆಲಸ ಮಾಡಬೇಕಿತ್ತು. ಒಂದು ಸಣ್ಣ ತಪ್ಪು ಮಾಡಿದ್ರು ನಾನು ಸರಿ ಹಿಂಗೆ ನೋಡಿದ್ರೆ ತಪ್ಪು ಸರೋಗ್ಬಿಡೋದು. ಹಾಗೆ ಬೆಳೆದ ಮಕ್ಕಳಿವರು. ಇವತ್ತು ವೇದಿಕೆಯಲ್ಲಿ ನಿಂತ್ಕೊಂಡು ನನ್ನ ಸುಮ್ಮನೆ ಕೂರಿಸಿ ಅವ್ರು ಮಾತಾಡ್ತಾವ್ರೆ. ಅವರು ಬೆಳೆದಿರೋ ಬೆಳವಣಿಗೆ ಏನು ಅಂದರೆ ಇದೆ. ಆ್ಯಕ್ಚುಲಿ ತುಂಬ ಜನ ಬೆಳಿಬೇಕಾಗಿದ್ದವ್ರನ್ನು ಕೂಡ ಇದ್ರ ಜೊತೆಲೇ ಸೇರಿಸ್ತಾ ಇದ್ದೆ. ಆ ಸಂಕೋಚದ ಸಮಸ್ಯೆ ಇದೆಯಲ್ಲ ನಮ್ಮ ದೇಶದಲ್ಲಿ, ಆ ಸಂಕೋಚದ ಸಮಸ್ಯೆಯಿಂದ ಅವ್ರು ಯಾರೂ ಹೆಚ್ಚಿಗೆ ಮೇಲ್ ಬರೋಕ್ಕಾಗಲಿಲ್ಲ. ಅದಕ್ಕೋಸ್ಕರವೇ ನಾನು ದೇಸಿ ವಿದ್ಯಾಸಂಸ್ಥೆ ಮಾಡಿದ್ದು, 5ನೇ ಸಂಗೀತ ಶಾಸ್ತ್ರವನ್ನು ಕಂಡುಹಿಡಿದಿದ್ದು. ಇವತ್ತು 5ನೇ ಸಂಗೀತ ಶಾಸ್ತ್ರ ಕೈಲಿದೆ. ಜನಪದರಿಗೆ ಗ್ರಾಮರ್ ಇದೆ, ಗ್ರಾಮರಿಂದ ಗ್ಲಾಮರ್ಗೆ ಬರ್ಬೋದು ಅವರು. ಇವತ್ತು ಆದಿವಾಸಿ ಮಕ್ಕಳಿಗೆ ನೇರವಾಗಿ ಮಕ್ಕಳಿಗೆ ಸಂಗೀತವನ್ನು ಹೇಳ್ತಾ ಇದ್ದೀವಿ. ಅದೊಂದು ಕಾಲದಲ್ಲಿ ಒಂದು 3,000 ಮಕ್ಕಳನ್ನ ದಾಟಿದ್ರೆ ಅದ್ರ ಒಂದು 3 ಜನ ಈಚೆ ಬರಲ್ವೇ? 3 ಜನ ಬರ್ತಾರೆ ಯಾವತ್ತೋ ಒಂದು ದಿವಸ ಬರ್ತಾರೆ. ಆಲ್ರೆಡಿ ಒಬ್ರು ಬಂದಿದ್ದಾರೆ ಹಿಂದೆ ನೋಡಿ. ಮಹಾಗುರುಗಳ ಮತ್ತೋರ್ವ ಬಹಳ ಪ್ರಿಯ ಶಿಷ್ಯ ಚೇತನ್ ಅವರಿಗೆ ಆತ್ಮೀಯವಾದ ಸ್ವಾಗತ. ಚೆನ್ನಾಗಿದೆಯೋ 6 ಪ್ಯಾಕ್ನಲ್ಲಿ? ಓಕೆ, ಕೂತ್ಕೋ. ತುಂಬ ಚೆನ್ನಾಗಿ ಹಾಡಿದ್ರೆ. ನೀವಿಬ್ಬರು ಹಾಡಿದ ಹೆಂಗಿತ್ತು ಅಂದರೆ, ನನ್ನ ಜೋಕ್ ಬಾಕ್ಸಲ್ಲಿದ್ದ ಹಾಡನ್ನು ನಾನೇ ಕಾಸು ಹಾಕಿದ್ದಕ್ಕೆ ನನಗೇ ಕೇಳಿಸ್ದಂಗಿತ್ತು. ವಂಡರ್ಫುಲ್.
ನಮ್ಮ ಹಂಸ ಲೋಕಕ್ಕೆ ಚೇತನ್ ಸರ್ ಅವರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಚೇತನ್ ಅವರು ಇವತ್ತು ನೀವು ಮಾತಾಡಲೇಬೇಕು. ಸರ್ ಬಗ್ಗೆ ಏನು ಹೇಳೋದು, ಅವ್ರ ದರ್ಶನ ಪಡೆಯೋದು ಅಂದರೆ ಇಲ್ಲಿ ನೀವೆಲ್ಲ ಅವ್ರ ಜೊತೆ ಅಷ್ಟು ಚೆನ್ನಾಗಿ ಪಕ್ಕ ಕೂತ್ಕೊಂಡು ಮಾತಾಡ್ತಿದ್ರೆ ನಮಗೆ ಅಸೂಯೆ ಆಗುತ್ತೆ. ನಮ್ಮ ಟೈಮಲ್ಲಿ ಹಿಂಗೆ ಇರಬಾರ್ದಾಗಿತ್ತಾ ಅಂತ. ನಿಜವಾಗ್ಲೂ ನಿಜಾನಪ್ಪ. ಥ್ಯಾಂಕ್ ಯು ಸರ್. ನಮಗೆಲ್ಲ ಏನೇನು ಮಾಡಿದ್ರು ಅಷ್ಟಕ್ಕೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ನಾನು ಏನೇ ಹಾಡುಗಾರನಾಗಿರ್ಬೋದು, ಸಂಗೀತ ನಿರ್ದೇಶಕ ಆಗಿರ್ಬೋದು, ಎಲ್ಲ ಇವ್ರಿಗೆ ಅರ್ಪಣೆ. ಥ್ಯಾಂಕ್ ಯು ಜಿ ಕನ್ನಡ ನಮಗೆ ಇಂಥ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನಿಮಗೂ ಥ್ಯಾಂಕ್ ಯು. ಥ್ಯಾಂಕ್ ಯು. ಬಳ್ಳಿ ಚಪ್ಪಾಳೆ ಚೇತನ್ ಅವರಿಗೆ ಪ್ಲೀಸ್. ರಾಘಣ್ಣವರಿಗೆ ತುಂಬ ಹೃದಯದ ಸ್ವಾಗತ. ಮೊದಲಿಂದಲೂ ಒಂದು ಕನ್ನಡಕ್ಕೆ ಅಸ್ಮಿತೆಯನ್ನ ತಂದು ಕೊಟ್ಟಂತ ಕುಟುಂಬ ಆದ್ರು. ಅದು ರಾಘಣ್ಣ ಬಂದ್ರು ಸರಿ, ಶಿವಣ್ಣ ಬಂದ್ರು ಸರಿ, ಅಪ್ಪು ಬರ್ತಿದ್ರು ಸರಿ, ಅವ್ರ ಮನೆಯಲ್ಲಿ ಯಾರು ಬರ್ತಿದ್ರು ಸರಿ, ಅದೊಂದು ಅನುಭೂತಿ ನಮಗೆ. ನೀವು ಗೊತ್ತಿಲ್ಲ, ರಾಜ್ಕುಮಾರ್ ಅವರು ನನಗೊಂದು ಮಾತು ಹೇಳಿದ್ರು, ಉದ್ಯಮದಲ್ಲಿ ಅವಕಾಶವನ್ನ ಯಾವಾಗಲೂ ದೇವ್ರ ತರ ಪ್ರೋತ್ಸಾಹಿಸಿ, ಅವಕಾಶ ಬಂದಾಗ ನೀವು ಅದನ್ನ ಕಾಲಿಂದ ಒತ್ಕೋಬೇಡಿ. ಯಾವಾಗ ಹೇಳಿದ್ರು ಇದು ಅಂದ್ರೆ, ನಮ್ಮ ಎಸ್.ಎ. ಗೋವಿಂದರಾಜು ಇದ್ರಲ್ಲ, ಅವ್ರ ಮಗು ಒಂದು ಹಾಡಾಡಿಸೋದಕ್ಕೆ ನಾನು ಕರೆದಿದ್ದೆ. ಆ ಮಗು ಚಿಕ್ಕ ಮಗು ಒಂದು ಹಾಡಾಡಕ್ ಬಂತು. ಆ ಮಗು ಇನ್ನೂ ಸ್ಟುಡಿಯೋಗೆ ಬಂದಿಲ್ಲ. ರಾಘಣ್ಣ ಬಂತು ಸ್ಟುಡಿಯೋಗೆ. ಏನು ಮಗು ಆಡುತ್ತಲ್ಲ, ಎನ್ಕರೇಜ್ ಮಾಡೋಣ. ಸ್ವಲ್ಪ ಹೋದಾದ್ಮೇಲೆ ಶಿವಣ್ಣ, ಏನು ಆ ಮಗು ಆಡುತ್ತಲ್ಲ, ಎನ್ಕರೇಜ್ ಮಾಡೋಣ. ಕುಟುಂಬದಿಂದ ಒಬ್ಬೊಬ್ಬರೇ ಬರ್ತಾನೆ ಇದ್ದಾರೆ. ಕಡೆಗೆ ಪಾರ್ವತಮ್ಮನವರೇ ಬಂದ್ಬಿಟ್ರು. ಏನು ಇದು ಅಂದ್ರೆ, ಅಯ್ಯೋ ಯಜಮಾನರು ಬರ್ತೀನಿ ಅಂತಿದ್ರು, ನೀವು ಬೇಡ ನಾನು ಬರ್ತೀನಿ ಅಂತ ಬಂದೆ ಅಂದ್ರು. ಆಮೇಲೆ ರಾಜ್ಕುಮಾರ್ ಸಾರೇ ಬಂದ್ಬಿಟ್ರು ತಮ್ಮನ್ನು ಕರ್ಕೊಂಡು. ಅಂದ್ರೆ ಮನೆಯ ಒಂದು ಮೊಮ್ಮಗು ಹಾಡುತ್ತೆ ಅಂದ್ರೆ ಇಡೀ ಕುಟುಂಬ ಆ ಅವಕಾಶವನ್ನ ಗೌರವಿಸಿ ಬೆಂತಟ್ಟೋದಿದೆಯಲ್ಲ, ಅದು ಎಲ್ಲರೂ ಮಾಡಬೇಕು. ಎಲ್ರಿಗೂ ಎಲ್ಲ ಕುಟುಂಬಗಳವ್ರು ಮಾಡ್ಬೇಕು ಆ ಕೆಲಸನ. ಯಾಕೆಂದ್ರೆ ಸಾಂಸ್ಕೃತಿಕವಾಗಿ ನಾವು ಬೆಳೆಯೋದಕ್ಕೆ ಒಂದು ಜಾಗ ಇರುತ್ತಲ್ಲ, ಅದು ಬಹಳ ದೊಡ್ಡದು. ಒಂದು ಅವಕಾಶ ಎಲ್ರಿಗೂ ಸಿಕ್ಕಲ್ಲ. ಅಂತಹ ಮನೆಯಿಂದ ಬಂದಂತ ರಾಘಣ್ಣ ಹೆಸರು ನೋಡಿ, ಗಾವ ತೆಗೆದ್ರೆ ನೀನೇ ರಾಗ, ನೀನೇ ರಾಘಣ್ಣ. ಥ್ಯಾಂಕ್ ಯು ವೆರಿ ಮಚ್ ರಾಘಣ್ಣ, ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಹಂಸಲೋಕಕ್ಕೆ ರಾಘಣ್ಣ ಒಬ್ಬರೇ ಬಂದಿಲ್ಲ, ನಮ್ಮೆಲ್ಲರ ಪ್ರೀತಿಯ ಅಪ್ಪು ಸರ್ನ ಕೂಡ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ರಾಘಣ್ಣ ಅವರ ಹೃದಯದ ಮೇಲೆ ಯಾವಾಗ್ಲೂ ರಾರಾಜಿಸ್ತಾ ಇರ್ತಾರೆ. ಅಪ್ಪು ಸರ್, ನಿಮ್ಗೆ ಸ್ವಾಗತ ನಮ್ಮ ಹಂಸಲೋಕಕ್ಕೆ. ಅಪ್ಪಾಜಿ, ಹಾಡುಗಳನ್ನ ಕೇಳಬೇಕು, ಇನ್ನಷ್ಟು ಮತ್ತಷ್ಟು ಸಂದರ್ಭಗಳು ನಮ್ಮ ಜೊತೆ ಹಂಚ್ಕೋಬೇಕು. ನೀವು ಮಾತಾಡಿಸಿ. ಎಸ್ ರಾಘಣ್ಣ, ವೆಲ್ಕಮ್. ಬನ್ನಿ ರಾಘಣ್ಣ, ಬನ್ನಿ.